ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ನಾವು ನುಗ್ಗೆ ಸೊಪ್ಪಿನಿಂದ ಆರೋಗ್ಯಕರವಾದಂತ ಟೇಸ್ಟಿ ಆದಂತ ರುಚಿಕರವಾದಂತ ಈ ನುಗ್ಗೆ ಸೊಪ್ಪಿನ ನಾನು ಅನ್ನಕ್ಕೆ ಮುದ್ದೆಗೆ ರುಚಿಯಾಗುವಂತ ಸಾಂಬಾರ್ಗಳನ್ನ ಅಷ್ಟೇ ಅಲ್ಲ 2 ರೀತಿಯ ಸಾಂಬಾರ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಟೇಸ್ಟಿ ಅಂದ್ರೆ ಆಹಾ, ಮುದ್ದೆಗೆ ಅಂತೂ ಅನ್ನಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. 2 ರೀತಿಯ ಸಾಂಬಾರ್ಗಳನ್ನು ಸಿಂಪಲ್ ಆಗಿ ಬೇಗನೆ ಮನೆಯಲ್ಲೇ ಮಾಡುವಂತ ಸಾಂಬಾರ್ಗಳು, ಮನೇಲಿ ಇರುವ ಸಾಮಗ್ರಿಗಳಿಂದ ಸಿಂಪಲ್ ಆಗಿ ಮಾಡುವಂತ ಸಾಂಬಾರ್ಗಳು. ಬನ್ನಿ ಇವಾಗ ಹೇಗ್ ಮಾಡೋದು ಅಂತಾನು ಸಹ ನೋಡೋಣ. ನೋಡಿ ತುಂಬಾ ರುಚಿಯಾಗಿರುತ್ತೆ, ಅಷ್ಟೇ ಅಲ್ಲ ಟೇಸ್ಟಿನೂ ಸಹ ಇರುತ್ತೆ. ಆದ್ರೆ ಒಂದ್ ಸ್ವಲ್ಪ ಸಾಂಬಾರ್ಗಳು 2 ಸಹ ಡಿಫ್ರೆಂಟ್ ಆಗಿ ಇರ್ತವೆ. ನೋಡಿ ನಾವು ನುಗ್ಗೆ ಸೊಪ್ಪನ್ನ ತಗೊಂಡಿದೀವಿ, ಅಷ್ಟೇ ಅಲ್ಲ ಈ ನುಗ್ಗೆ ಸೊಪ್ಪನ್ನ ನಾವು ಬಿಡಿಸಿ ಹಾಗೆ ಇದನ್ನ ತೊಳೆದು ಸಹ ರೆಡಿ ಮಾಡಿ ಇಟ್ಕೊಂಡಿದೀವಿ. ಈ 2 ಸಾಂಬಾರ್ಗಳನ್ನ ಈ ನುಗ್ಗೆ ಸೊಪ್ಪಿಂದ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲನೆಯದಾಗಿ ಸಿಂಪಲ್ ಆಗಿ ಮಾಡುವಂತ ನುಗ್ಗೆ ಸೊಪ್ಪಿನ ಸಾರು ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ. ಫಸ್ಟ್ ನಾವು ಒಂದು ಕುಕ್ಕರ್ ಅನ್ನ ತಗೊಂಡು ಅದಕ್ಕೆ ನಾನು 1 ಕಪ್ ಅಷ್ಟು ತೊಗರಿ ಬೇಳೆಯನ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ತೊಗರಿ ಬೇಳೆಯನ್ನ ನಾವು ಕುಕ್ಕರ್ಗೆ ಹಾಕೊಳ್ಳೋಣ. ನೋಡಿ ನಾವು ಸೊಪ್ಪನ್ನ ಹಾಕ್ತಾ ಇಲ್ಲ, ಬರೀ ಬೇಳೆಯನ್ನ ಬೇಯಿಸ್ಕೊಂತ ಇದೀವಿ. ತೊಗರಿ ಬೇಳೆಯನ್ನ ನಾವು ಮೆತ್ತಗಾಗೋವರೆಗೂ ಇದನ್ನ ಬೇಯಿಸ್ಕೋಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕಿ ನೀರು ಹಾಕಿ ಇದನ್ನ ನಾವು ಬೇಯಿಸ್ಕೊಳ್ಳೋಣ. ಒಂದು 3 ವಿಷಲ್ ಆದ್ರೂ ಬೇಯಿಸ್ಕೊಳ್ಳೋಣ, ಯಾಕೆಂದ್ರೆ ಒಂದ್ ಸ್ವಲ್ಪ ಬೇಳೆ ಮೆತ್ತಗಾಗೋವರೆಗೂ ಇದನ್ನ ನಾವು ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಬೇಳೆನೂ ಸಹ ಬೆಂದು ರೆಡಿ ಆಗಿದೆ. ನೆಕ್ಸ್ಟ್ ನಾವು ಒಂದು ಬಾಣಲಿಯನ್ನ ಇಟ್ಟು ಅದು ಕಾದ ಮೇಲೆ 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿ, ಎಣ್ಣೆ ಕಾದ ಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 2 ರಿಂದ 3 ಒಣಮೆಣಸಿನಕಾಯಿ ಇಷ್ಟನ್ನು ಹಾಕಿ ಫಸ್ಟ್ ನಾವು ಹುರ್ಕೊಳ್ಳೋಣ. ಹಾಗೆ ಒಣಮೆಣಸಿನಕಾಯಿ ಜೊತೆಗೆ 2 ಹಸಿ ಮೆಣಸಿನಕಾಯಿನೂ ಸಹ ನಾವು ಹಾಕೊಳ್ತಾ ಇದೀವಿ. ಸಾಂಬಾರ್ ತುಂಬಾನೇ ರುಚಿಯನ್ನ ಕೊಡುತ್ತೆ. ಹಾಗಾಗಿ 2 ಈರುಳ್ಳಿ, ಸಣ್ಣದಾಗಿ ಹೆಚ್ಚಿ ಇಟ್ಟಿರುವಂತ ಈರುಳ್ಳಿ ಹಸಿ ಘಮ ಘಮ ಹೋಗೋವರೆಗೂ ನಾವು ಹುರ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂತ ಟೊಮೆಟೊ ಹಣ್ಣನ್ನು ಸಹ ನಾವು ಹಾಕೊಳ್ಳೋಣ. ಇದನ್ನು ಸಹ ಒಂದ್ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೊಳ್ಳೋಣ. ನೋಡಿ ಸಿಂಪಲ್ ಆಗಿ ರುಬ್ಬೋದ್ ಬೇಡ, ಏನು ಬೇಡ, ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ನೋಡಿ 1 ಸಲ ಈ ತರ ಮಾಡಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಆಮೇಲೆ ನಾವು ನುಗ್ಗೆ ಸೊಪ್ಪನ್ನ ತೊಳೆದು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಸಹ ಹಾಕ್ತಾ ಇದೀವಿ. ಇದನ್ನು ಸಹ ಒಗ್ಗರಣೆಯಲ್ಲಿ ಒಂದ್ ಸ್ವಲ್ಪ ಬಾಡಿಸಿ ಮಾಗಿಸ್ಕೊಳ್ಳೋಣ. ಬೇಯಿಸ್ಕೊಳ್ಳೋದು ಬೇಡ, ಬೇಳೆ ಜೊತೆ ಬೇಯಿಸ್ತಾ ಇಲ್ಲ, ನಾವು ಹಾಗೆ ಮಾಗಿಸ್ತಾ ಇದೀವಿ ಒಗ್ಗರಣೆ ಜೊತೆಗೆ. ನೋಡಿ ಫುಲ್ ಇವಾಗ ಮಾಗಿಸ್ಕೋಬೇಕು, ಸ್ವಲ್ಪ ಮೆತ್ತಗಾಗೋವರೆಗೂ ಮಾಗಿಸ್ಕೊಳ್ತಾ ಇದೀವಿ. ಈ ರೀತಿಯಲ್ಲಿ ಸಿಂಪಲ್ ಮಾಡಿದ್ರು ಸಹ ತುಂಬಾನೇ ಟೇಸ್ಟಿಯನ್ನ ಕೊಡುತ್ತೆ. ನೋಡಿ ನುಗ್ಗೆ ಸೊಪ್ಪು ಪೂರ್ತಿ ಮಾಗಾಗಿದೆ. ಹಾಗೆ ಎಷ್ಟೋ ನುಗ್ಗೆ ಸೊಪ್ಪು ಹಾಕಿದ್ವಿ, ನೋಡಿ ಎಷ್ಟೆಷ್ಟು ಆಗೋಗಿದೆ ಅಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಉಪ್ಪನ್ನ ಹಾಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾವು ಅರಿಶಿಣದ ಪುಡಿ, ನಾವು ಬೇಳೆ ಬೇಯೋದಕ್ಕೂ ಸಹ ಅರಿಶಿಣದ ಪುಡಿಯನ್ನ ಹಾಕಿದ್ವಿ, ಸ್ವಲ್ಪ ಮಾತ್ರ ಅರಿಶಿಣದ ಪುಡಿ. ಇಷ್ಟನ್ನು ಹಾಕಿ ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇದಕ್ಕೆ ನಾವು ಬೇಯಿಸ್ಕೊಂಡಂತ ಬೇಳೆಯನ್ನ ಹಾಕೊಳ್ಳೋಣ. ನೋಡಿ ಪೂರ್ತಿ ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೊಂಡಿದೀವಿ. ಇದನ್ನು ಸಹ ನಾವು ಇವಾಗ ಹಾಕ್ತಾ ಇದ್ದೀವಿ. ನೋಡಿ ಸಿಂಪಲ್ ಮಾಡುವಂಥದ್ದು, ಹೆಚ್ಚಿಗೆ ಸಾಮಗ್ರಿ ಬೇಡ, ರುಬ್ಬದ್ ಬೇಡ, ಏನು ಬೇಡ,
ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಹಾಗೆ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀವಿ. ನೀವು ಉಪ್ಪು ಖಾರ ಎಲ್ಲ ಎಷ್ಟು ಹಾಕಿದ್ದೀರಾ ನೋಡಿ ಅದರ ಮೇಲೆ ನೀರು ಹಾಕೊಳ್ಳಿ. ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದ್ರೆ ಜಾಸ್ತಿ ನೀರನ್ನು ಸಹ ಸೇರಿಸಿ. ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ. ನೋಡಿ ಒಣಮೆಣಸಿಕಾಯಿ ಹಾಕಿದ್ದೀರಾ, ಹಸಿಮೆಣಸಿಕಾಯಿ ಹಾಕಿದ್ದೀರಾ, ಖಾರ ನೋಡಿ ಹಾಕೋಬೇಕು. ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಖಾರದ ಪುಡಿನ ಜಾಸ್ತಿ ಹಾಕೊಳ್ಳಿ. ಸಾಂಬಾರ್ ಪೌಡರ್, ಮನೆಯಲ್ಲಿ ಮಾಡಿರುವಂತ ಸಾಂಬಾರ್ ಪೌಡರ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ರಿಂದ 15 ನಿಮಿಷಗಳ ಕಾಲ ಇದನ್ನ ಸಣ್ಣ ಉರಿಯಲ್ಲೇ, ನಾನು ಮೀಡಿಯಂ ಉರಿಯಲ್ಲೇ ಕುದಿಯೋದಕ್ಕೆ ಬಿಡೋಣ. ಕುದ್ದಷ್ಟು ರುಚಿ ಜಾಸ್ತಿ ಆಗುತ್ತೆ. ಸಿಂಪಲ್ ಆಗಿ ಬೇಗನೆ ಮಾಡುವಂತ ನುಗ್ಗೆಕಾಯಿ ಸೊಪ್ಪಿನ ಸಾಂಬಾರ್ ಇವಾಗ ರೆಡಿ ಆಗಿದೆ. ತುಂಬಾನೇ ರುಚಿಯಾದಂತ ಟೇಸ್ಟಿಯಾದಂತ ಇವಾಗ ಸಾಂಬಾರ್ ರೆಡಿ. ಇದನ್ನ ನಾವು ಮುದ್ದೆ ಜೊತೆಗೂ ಸಹ ಊಟ ಮಾಡ್ಬೋದು, ಇಲ್ಲ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಊಟ ಮಾಡಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ನುಗ್ಗೆಕಾಯಿನ ಸೊಪ್ಪಿನ ಸಾರು ಇವಾಗ ರೆಡಿ. ಅನ್ನಕ್ಕೆ ಮತ್ತು ಮುದ್ದೆಗೆ ತುಂಬಾನೇ ರುಚಿಯನ್ನ ಕೊಡುತ್ತೆ. ಇವಾಗ ನಾವು ಅನ್ನಕ್ಕೆ ಮಾತ್ರ ಸಾರು ಹಾಕೊಂಡು ಊಟ ಮಾಡ್ತೇವೆ. ನೋಡಿ ನುಗ್ಗೆಕಾಯಿ ಸೊಪ್ಪಿನ ಸಾಂಬಾರ್ ರೆಡಿ. ಎರಡನೆಯ ಸಾರು ನುಗ್ಗೆಕಾಯಿ ಸೊಪ್ಪಿನ ಬಸ್ಸಾರು. ನಾವು ಇವಾಗ ಬಸ್ಸಾರು ಮಾಡೋದಕ್ಕೆ 1 ಕಪ್ಪು ತೊಗರಿ ಬೇಳೆಯನ್ನು ಹಾಕೊಂಡಿದ್ವಿ. ತೊಗರಿ ಬೇಳೆಯನ್ನು ತೊಳೆದು ಹಾಗೆ ರೆಡಿ ಮಾಡಿ ಇಟ್ಕೊಂಡಿದೀವಿ. ಇವಾಗ ಇದನ್ನ ಬೇಯೋದಕ್ಕೆ ಇಡೋಣ. ಉಪ್ಪು ಹಾಕೋದು ಬೇಡ, ಏನು ಬೇಡ, ಹಾಗೆ ನಾವು ಬೇಳೆಯನ್ನ ಬೇಯೋದಕ್ಕೆ ಇಡ್ತಾ ಇದೀವಿ. ಇದು 3/4 ಭಾಗದಷ್ಟು ಬೇಯಬೇಕು. ಪೂರ್ತಿ ಮೆತ್ತಗಾಗೋವರೆಗೂ ಬೇಳೆ ಬೇಯಬಾರ್ದು. ಹಾಗೆ ನುಗ್ಗೆ ಸೊಪ್ಪನ್ನು ಸಹ ನಾವು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೀವಿ. ನೋಡಿ ಇವಾಗ ಬೇಳೆನೂ ಸಹ 3/4 ಭಾಗ ಬೆಂದಿದೆ. ಅದಕ್ಕೆ ನಾವು ನುಗ್ಗೆ ಸೊಪ್ಪು ತಗೊಂಡಿದ್ವಲ್ಲ ಹಾಕ್ತಾ ಇದೀವಿ. ಬೇಕು ಅಂದ್ರೆ ನೀರು ಸಹ ಬತ್ತಿರುತ್ತೆ. ಇನ್ನೂ 1 ಲೋಟ ನೀರನ್ನು ಸಹ ನಾವು ಸೇರಿಸ್ಕೊಳ್ಳೋಣ. ನೋಡಿ ಸೊಪ್ಪನ್ನು ನಾವು ಪೂರ್ತಿ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಮಾತ್ರ ಸೇರಿಸಿ. ಏಕೆ ಅಂದ್ರೆ ಮತ್ತೆ ನಾವು ಸಾಂಬಾರಿಗೆ ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪನ್ನು ನಾವು ಬೇಳೆ ಸೊಪ್ಪಿಗೆ 1 ಸ್ಪೂನ್ ಅಷ್ಟು ಹಾಕಿ ಬೇಯೋದಕ್ಕೆ ಬಿಡೋಣ. ನೋಡಿ ಸೊಪ್ಪು ಮತ್ತು ಬೇಳೆ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀವಿ. ಈಗ ಬೆಂದು ರೆಡಿ ಆಗಿದೆ. ಬೇಳೆ ಮತ್ತು ಸೊಪ್ಪು ಎರಡು ಸಹ ಬೆಂದಿದೆ. ಇವಾಗ ಇದನ್ನ ನಾವು ಕೆಳಗಡೆ ಇಡೋಣ. ಸ್ವಲ್ಪ ತಣ್ಣಗಾಗವರೆಗೂ ಬಿಡೋಣ. ನೆಕ್ಸ್ಟ್ ಒಂದು ಬಾಣ್ಲಿಯನ್ನ ತಗೊಂಡು ಬಾಣ್ಲಿ ಕಾದ ಮೇಲೆ ಅದಕ್ಕೆ ನಾವು ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾವು 1 ಸ್ಪೂನ್ ಸಾಸಿವೆ, ನೋಡಿ ಸಾಸಿವೆನೂ ಸಹ ಚಟ ಸಿಡಿದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಹಸಿಮೆಣಸಿನಕಾಯಿ, ಕರ್ಬೇವು ಸೊಪ್ಪು ಮತ್ತು ಈರುಳ್ಳಿ. ನೋಡಿ ಹಸಿಮೆಣಸಿನಕಾಯಿ ನಾನು ಸಣ್ಣದಾಗಿನೂ ಸಹ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಉದ್ದುದ್ದವಾಗಿ ಹಾಗೆ ಬಿಟ್ಟಿದ್ದೀನಿ. ಏಕೆಂದ್ರೆ ಅದರಲ್ಲೇ ನಾವು ಹುರಿದಿರುವಂತ ಹಸಿಮೆಣಸಿನಕಾಯಿನ ತಗೊಂಡು ಸಾರಿಗೆ ಹಾಕೊಳ್ಳೋಣ. ಹಾಗೆ ನಾವು ಈರುಳ್ಳಿನೂ ಸಹ ಹೆಚ್ಚಿರೋ ಈರುಳ್ಳಿನೂ ಹಾಕಿ ಹಸಿ ಘಮ ಹೋಗೋವರೆಗೂ ಇದನ್ನ ಹುರ್ಕೋಬೇಕು. ನೋಡಿ ಬೇಳೆ ಮತ್ತು ಸೊಪ್ಪು ಎರಡು ಸಹ ಬೆಂದಿದೆ. ಇದನ್ನ ನಾವು ನೀರು ಮತ್ತು ಬೇಳೆ ಮತ್ತು ಸೊಪ್ಪನ್ನು ಸಹ ಬೇರೆ ಬೇರೆ ಮಾಡ್ಕೊಳ್ಳೋಣ. ಬೇಳೆ ಬೇಯಿಸಿರೋ ನೀರಲ್ಲೇ ನಾವು ಇವತ್ತು ಸಾಂಬಾರನ್ನ ಮಾಡ್ತಾ ಇದೀವಿ. ಮತ್ತೆ ಬೇಳೆ ಬೇಯಿಸಿರೋ ನೀರು ಅಂತ ನಾವು ಚೆಲ್ಲಿ ಮತ್ತೆ ಬೇರೆ ನೀರಲ್ಲಿ ಮಾಡೋದು ಬೇಡ. ನೋಡಿ ನೀರು ಮತ್ತು ಸೊಪ್ಪು ಎರಡನ್ನೂ ಸಹ ನಾವು ಇವಾಗ ಬೇರೆ ಬೇರೆ ಮಾಡಾಗಿದೆ. ನೆಕ್ಸ್ಟ್ ನಾವು ಒಂದು ಜಾರನ್ನ ತಗೊಂಡು ಜಾರಿಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ನಾವು ಒಗ್ಗರಣೆಯನ್ನ ಹಾಕಿದ್ವಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ. ನೋಡಿ ಸಾರಿಗೋಸ್ಕರ ನಾವು ಮತ್ತೆ ಸಪ್ರೇಟ್ ಆಗಿ ಹುರಿಯೋದು ಬೇಡ. ನಾವು ಕಾಳಿಗೋಸ್ಕರ ಒಗ್ಗರಣೆಯನ್ನ ಹಾಕೊಂಡಿದ್ವಲ್ಲ ಅದರಲ್ಲೇ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿನೇ ಹಾಕೊಂಡು ಸಾರಿಗೂ ಸಹ ರುಬ್ಕೊಳ್ಳೋಣ. ಹಾಗೆ ಒಂದು ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ, ಹಾಗೆ 1 ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸಹ ಸೇರಿಸಿ ಇದನ್ನ ನಾವು ರುಬ್ಕೊಳ್ಳೋಣ.
ರುಬ್ಬಿದ ಮೇಲೆ ನಾವು ಬೇಳೆ ಬಸ್ತಿರುವ ನೀರಿಗೆ ಸಹ ಹಾಕೊಳ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸ, ನೋಡಿ ಹುಣಸೆ ಹಣ್ಣನ್ನಕ್ಕಿ ನೀರು ತೆಗೆದಿಟ್ಟಿದ್ದೀನಿ, ಅದನ್ನು ಸಹ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಬೇಳೆ ಬೇಯಿಸೋದಕ್ಕೂ ಉಪ್ಪನ್ನ ಹಾಕಿರ್ತೀವಿ, ನೋಡಿ ಉಪ್ಪನ್ನ ಹಾಕೊಳ್ಳಿ. ಈಗ ನಮ್ಮ ನುಗ್ಗೆ ಸೊಪ್ಪಿನ ಬಸ್ಸಾರು ಈಗ ರೆಡಿ ಆಗಿದೆ. ನೆಕ್ಸ್ಟ್ ಒಗ್ಗರಣೆಗೆ ನಾವು ಏನು ಕಾಳು ಮತ್ತು ಸೊಪ್ಪನ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಹ ನಾವು ಹಾಕ್ತಾ ಇದ್ದೀವಿ. ಸೊಪ್ಪು ಮತ್ತು ಬೇಳೆ ಒಗ್ಗರಣೆ ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ಎರಡದಕ್ಕೂ ನಾವು ಬೇರೆ ಬೇರೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ, ಒಂದೇ ಸಲ ಒಗ್ಗರಣೆ ಹಾಕಿ ಎರಡನ್ನೂ ಮಾಡ್ಕೋಬಹುದು. ನೋಡಿ ಬೇಳೆ ಮತ್ತು ಸೊಪ್ಪನ್ನ ಹಾಕಿದ ಮೇಲೆ ಸ್ವಲ್ಪ ಕಾಯಿ ತುರಿನೂ ಸಹ ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಇದನ್ನ ನಾವು ಬಿಸಿ ಮಾಡ್ಬೋದು, ಇಲ್ಲ ಅಂದ್ರೆ ಹಾಗೆ ಸಹ ಊಟ ಮಾಡ್ಬೋದು. ನೋಡಿ ಬಸ್ಸಾರು ಅಷ್ಟೇ, ನಾವು ಮುದ್ದೆಗೆ ಬಿಸಿ ಮಾಡ್ಕೊಂಡು ಉಣ್ಣೋದ್ಕಿಂತ ಹಾಗೆ ತಣ್ಣಂದು ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಇರುತ್ತೆ. ಬೇಕು ಅನ್ನೋರು ನಾವು ಇದನ್ನ ಮತ್ತೆ ನಾವು ಬಿಸಿನೂ ಸಹ ಮಾಡ್ಬೋದು. ಈಗ ನಾವು ಬೇಕು ಅಂದ್ರೆ ನಾವು ಸಾರನ್ನ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಸಾರು ಸಹ ಬಿಸಿ ಆಗ್ತಾ ಇದೆ. ನೋಡಿ ಇವಾಗ ನುಗ್ಗೆ ಸೊಪ್ಪಿನ ಸಾರು ಮತ್ತು ಪಲ್ಯ ಇವಾಗ ಎರಡೂ ಸಹ ರೆಡಿಯಾಗಿದೆ. ಇದನ್ನ ನಾವು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಹಾಕೊಂಡು ಊಟ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ ನುಗ್ಗೆಕಾಯಿನ ಸೊಪ್ಪಿನ ಪಲ್ಯ, ಅನ್ನ ಹಾಗೆ ಮತ್ತೆ ಸಾರು ಎಲ್ಲವೂ ಸಹ ರೆಡಿಯಾಗಿದೆ. ತುಂಬಾನೇ ರುಚಿಕರವಾದಂಥ ಟೇಸ್ಟಿಯಾದಂಥ ಆರೋಗ್ಯಕರವಾದಂಥ ನುಗ್ಗೆ ಸೊಪ್ಪಿನ ಕಾಳು ಮತ್ತು ಸಾರು. ಹಾಗೆ ನಾವಿವತ್ತು ನುಗ್ಗೆ ಸೊಪ್ಪಿನ ಎರಡೂ ರೀತಿಯ ಸಾಂಬಾರುಗಳು ಸಹ ತೋರಿಸಿದ್ವಿ. ತುಂಬ ರುಚಿಯಾದ ಟೇಸ್ಟಿಯಾದ ಸಾರು. ಥ್ಯಾಂಕ್ ಯು.